ಅಲ್ಲೋಣ ಹೇಳೋಣ ಅಣ್ಣ ಈಗ ಅಲ್ಲಣ್ಣ ಆರ್ಡ್ರನೇ ಇದ್ದೆ ಅಣ್ಣ ಇಲ್ಲೇ ಎಮ್ ಕೆ ಸ್ಕೂಲ್ ಅಣ್ಣ. ಹಮ್ಮಿಕೊಳ್ಳಲಾಗಿದ್ದು, ಈ ಮೊದಲ ಕಾರ್ಯಕ್ರಮವಾಗಿ ಧ್ವಜಾರೋಹಣವನ್ನು ಶ್ರೀಯುತ ಅರುಣ್ ಕುಮಾರ್ ಖರ್ಗೆ ಸರ್ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥದ್ದಕ್ಕೆ ನಮ್ಮ ಸಾಹಿತ್ಯ ಪರಿಷತ್ನಿಂದ ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥ ಪಂಚಾಯಿತಿಯ ಸದಸ್ಯರು, ನಿಮ್ಮೆಲ್ಲರ ಹಿರಿಯರು, ಗ್ರಾಮದ ಮುಖಂಡರಾಗಿರ್ತಕ್ಕಂಥ ನಾರಾಯಣಪ್ಪ ಗೌರತ್ನವರವರೇ ಹಾಗೂ ಈ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡಾಭಿಮಾನಿಗಳೇ ಹಾಗೂ ನಮ್ಮ ಗ್ರಾಮದ ಶಾಲೆಯ ಮುದ್ದು ಮಕ್ಕಳೇ, ವಿದ್ಯಾರ್ಥಿನಿಯರು, ಬಹುಶಃ ಸರ್ವಜ್ಞನ ನಾಡು ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ, ದೇಶಕ್ಕೆ ಜಗತ್ತಿಗೆ ಪರಿಚಯ ಆಗಿರ್ತಕ್ಕಂಥ ಒಬ್ಬ ನಮ್ಮ ರಾಜ್ಯದ ಏಕೈಕ ಕವಿಪದಿ ಬ್ರಹ್ಮನಾಗಿ, ವರಕವಿಯಾಗಿ, ಜನಸಾಮಾನ್ಯರ ಒಂದು ಇಡೀ ಈ ಬದುಕನ್ನು ಕಟ್ಟಿಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಥಮಿಕ ಆಗಿರ್ತಕ್ಕಂಥ ಮೌಲ್ಯಗಳನ್ನು ಪ್ರತಿಪಾದಿಸಿದಂತಹ ಸುಮಾರು 400 ವರ್ಷಗಳ ಹಿಂದೆ ಜಾತಿ ಬಗ್ಗೆ ಆಗಿರ್ಬೋದು, ಸಮಾಜದ ಏಳು ಬೀಳಿನ ಬಗ್ಗೆ ಆಗಿರ್ಬೋದು, ಸಮಾಜದ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಆಗಿರ್ಬೋದು, ಬುರ್ಜುವಾಶಾಹಿ ಗುಣಗಳನ್ನು ಹೊಂದಿರತಕ್ಕಂಥ ಮೂಲಭೂತವಾದಿಗಳ ಬಗ್ಗೆ ಆಗಿರ್ಬೋದು, ಸಾಮಾಜಿಕ ನ್ಯಾಯಕ್ಕಾಗಿ ದುಡಿತಿರ್ತಕ್ಕಂತಹ ರಾಜ್ಯದ ಕೊಡುವಂಥ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಮೆರವಣಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಇಡೀ ಗ್ರಾಮವನ್ನು ಶೃಂಗರಿಸಿ ಇವತ್ತು ನಮ್ಮ ಕನ್ನಡ ಶಾಲೆಯ ಎದುರುಗಡೆ ಅತ್ಯ ಭವ್ಯವಾಗಿರ್ತಕ್ಕಂಥ ಒಂದು ರಂಗಸಜ್ಜಿಕೆಯಲ್ಲಿ ಈ ಒಂದು ವೇದಿಕೆಯಲ್ಲಿ ಸರ್ವಜ್ಞನ ಮಹಾವೇದಿಕೆ ಯಶಸ್ವಿಗೊಳಿಸೋಣ ಎನ್ನುವ ಮಾತನ್ನು ತಿಳಿಸುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕನ್ನಡ ಪರ ಮನಸ್ಸುಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂಗೆ ಸಿರಿಗನ್ನಡಂ ಪಾರ್ಟಿ. ಇಲ್ಲಿ ನಮ್ಮ ದಂಡಾಧಿಕಾರಿಗಳಂತ ನಮ್ಮ ಖರ್ಗೆ ಸರ್ ಮತ್ತು ಹಿರಿಯರಾದ ಗೌರವ್ನವರು ಇದೆಲ್ಲ ಧ್ವಜಾರೋಹಣ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮೆರುಗನ್ನು ತಂದಿದ್ದಾರೆ. ಅದು ಅಲ್ಲದೆ ಗದಗದ ಕೆಂಚಮ್ಮನ ನಾಡಾದ ಈ ಒಂದು ಪುಣ್ಯ ಸ್ಥಳದಲ್ಲಿ ಇವತ್ತು ಇದು ಕನ್ನಡದ ಜಾತ್ರೆ ನಡೀತಾ ಇರೋದು ಬಹಳ ಸಂತೋಷ ಆಗಿದೆ. ಇಡೀ ಊರಿನ ಜನ ಈ ಒಂದು ವಾರದಿಂದಲೂ ಪ್ರತಿ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿ ಇಷ್ಟೆಲ್ಲ ನೋಡಿದರೆ ಭಾಳ ಒಂದು ನಾವು ಸದ್ಯದಲ್ಲಿ ಹಾವೇರಿಯಲ್ಲಿ ನಡೆದಂಥ ಜಾತ್ರೆಯ ಒಂದು 2ನೇ ರೂಪ ಇದು ಅಂದರೂ ತಪ್ಪೇ ಆಗಲಾರದು. ಆದ್ದರಿಂದ ಪ್ರತಿಯೊಬ್ಬರೂ
ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಎಲ್ಲ ರೀತಿಯಿಂದಲೂ ಈ ಗ್ರಾಮದ ಜನ ಆಗಲಿ ಸುತ್ತಮುತ್ತಲ ನಮ್ಮ ರಟ್ಟಳ್ಳಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಭಾಗವಹಿಸ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೇವೆ. ಈಗಾಗಲೇ ಸುಮಾರು ಕಡೆಯಿಂದ ಜನ ಬರ್ತಾ ಇದ್ದಾರೆ. ಅದೆಲ್ಲ ನೋಡಿದರೆ ಈ ದಿನದ ಒಂದು ಜಾತ್ರೆ ಬಹಳ ಚಂದವಾಗಿ ನಡೀಲಿ ಅಂತ ಹೇಳಿ ಆ ತಾಯಿ ಮದನ ಕೆಂಚನಲ್ಲಿ ನಾವು ಕೇಳ್ಕೊತ ನಮ್ಮ ಸರ್ವಜ್ಞನ ನಾಡಾದ ಈ ಪುಣ್ಯಭೂಮಿಯಲ್ಲಿ ಕನ್ನಡದ ಅನೇಕ ಈ ಸಮಸ್ಯೆಗಳಿಗೆ ಒಂದು ಉತ್ತರ ಸಿಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಇಷ್ಟು ಹೇಳಿ ನಾನು ಮಾತನಾಡ್ತೀನಿ. ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ವೇಳೆ ಅಭಾವ ಇರುವುದರಿಂದ ಒಂದೇ ಮಾತಿನಲ್ಲಿ ಎಲ್ಲರಿಗೂ ಅಭಿನಂದನೆ ಹೇಳುತ್ತೇನೆ. ಅಭಿನಂದನೆ ಅಭಿನಂದನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಮಹನೀಯರಿಗೆ ಉಪಹಾರದ ವ್ಯವಸ್ಥೆಯನ್ನ ಸರ್ವಜ್ಞ ಐಕ್ಯ ಮಂಟಪದಲ್ಲಿ ಮಾಡಿದ್ದಾರೆ. ಉಪಹಾರದ ವ್ಯವಸ್ಥೆ ಸರ್ವಜ್ಞ ಐಕ್ಯ ಮಂಟಪಕ್ಕೆ ಹೋಗಬೇಕು ಅಂತ ಹೇಳಿ ನಾವು ಸಂಘಟಕರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಪಹಾರ ತೆಗೆದುಕೊಂಡ ನಂತರ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಹಾಗಾಗಿ ಕನ್ನಡ ಅಭಿಮಾನಿಗಳು हे हे आ ओ हो आ हे हे आ ओ हो आ ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಬಡವರ ಕಣ್ಣಿವನು, ಧರ್ಮಕ್ಕೆ ದೊರೆಯುವನು, ನ್ಯಾಯದ ನೆರಳಿವನು, ನೆನೆದವರ ಸಲಹುವನು. ವೀರಪ್ಪ ನಾಯಕನು, ನಮ್ಮ ವೀರಪ್ಪ ನಾಯಕನು. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ನಾಯ್ಕ ನಡೆದಾಗ ನೆಲವೆಲ್ಲ ಬಂಗಾರ, ನಗುತ್ತಾ ಬರುವಾಗ ಮುಖವೆಲ್ಲ ಸಿಂಗಾರ. ಪ್ರೀತಿಯ ನೋಟದಲ್ಲಿ ಹುಣ್ಣಿಮೆ ಅಲಂಕಾರ, ಗಲ್ಲದ ಮೇಲೆಲ್ಲ ಬೆಲ್ಲದ ಚಿತ್ತಾರ. ಮಗುವಿನ ಮನಸವನು, ಸ್ನೇಹಕ್ಕೆ ಶರಣಿವನು, ಸುಗುಣರ ಸೋದರನು, ದುರ್ಜನರ ಮಾರಕನು. ವೀರಪ್ಪ ನಾಯಕನು, ನಮ್ಮ ವೀರಪ್ಪ ನಾಯಕನು. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಕನ್ನಡಾಂಬೆಯ ಪ್ರೇಮದ ಕುಡಿಯುವನು.
ಸಾಕ ಎಂದಾಗ ಈ ಕೂಸಿಗೆ ಅಳುವಿಲ್ಲ, ಈ ಒಡೆಯನ ನೆನೆದಾಗ ಹಸಿವಿನ ಸುಳಿವಿಲ್ಲ. ತಾಯಿಯೇ ಲೋಕದಲ್ಲಿ ಎತ್ತರ ಎನ್ನುತ್ತಾನೆ, ಅವಳಿದೆಗೆ ಮಗುವಾಗಿ ಹತ್ತಿರ ಇರುತ್ತಾನೆ. ಮಮತೆಯ ಹೂವೆಂದ, ತಾಯಿ ತ್ಯಾಗದ ಕಡಲೆಂದ, ಶಿಶುಗಳ ಶಿಶುವೆಂದ, ಕಲ್ಪತರು ಇವಳೆಂದ. ವೀರಪ್ಪ ನಾಯಕನು, ನಮ್ಮ ವೀರಪ್ಪ ನಾಯಕನು, ಈ ಮಣ್ಣಿನ ಹೆಮ್ಮೆಯ ಮಗನಿವನು. ಕನ್ನಡಾಂಬೆಯ ಪ್ರೇಮದ ಕುಡಿಯುವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದಿಂದೋನೆ. ನಮ್ಮ ನಿದ್ದಿರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೇ ವೀರ ಎದುರಾರೋ ನಿನಗೆ, ಮಣದೀಪ ಮಣಿಬೇಲಿ ನೀನಾದೆ ನಮಗೆ. ಸಹಿಸೋ ನೀನಲ್ಲ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು. ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಬಿಚ್ಚಿದ ಈ ಕತ್ತಿಗೆ ಹೊರೆಯಂತೆ ನಾವು ಎಂದು, ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ಸಿಂಹಕ್ಕೆ ತಲೆ ಬಗ್ಗದು, ಕಡನಕ್ಕೆ ಎದೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ. ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕಡೆಯಲ್ಲಿ ಜಗಳ ಇಲ್ಲ, ಪರನಿಂದೆ ಪರಹಿಂಸೆ ಬೇಕಾಗಿಲ್ಲ. ದೌರ್ಜನ್ಯ ದರ್ಪಕ್ಕೆ ತುತ್ತಾದೆವು, ನಿನ್ನಿಂದ ಕೈ ಹಿಡಿಯ ತುತ್ತಾದೆವು. ಕತ್ತಲು ಕವಿದಾಗಲೇ ನೀ ಸೂರ್ಯನಾಗಿ ಬಂದೆ, ಮುಳುಗುವ ಜನದೋಣಿಗೆ ಹುಟ್ಟನ್ನು ಹುಡುಕಿ ತಂದೆ. ಕಣ್ಣಿನ ನೀರೊರೆಸಿದೆ, ಬಾಳಿಗೆ ನಗು ತರಿಸಿದೆ, ಕಾಣದ ಈ ಊರಲ್ಲಿ ಕನ್ನಡದ ಬಂಧುವಾದೆ. ಕನ್ನಡ
ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ನಮ್ಮ ನಿದ್ದಿರೆ ಕದಿಯುತ್ತಿದ್ದರೆ ಸಹಿಸೋ ನೀನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ಹೆತ್ತೀರ ಎದುರಾರೋ ನಿನಗೆ ಮಣಿದೀಪ ಮಣಿಬೇಲಿ ನೀನಾದೆ ನಮಗೆ ನಾಡು ಕರುನಾಡು ಎಲ್ಲ ನಿನ್ನದು ನೀ ತಂದ ವಿಜಯ ಸದಾ ನಮ್ಮದು ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನೀ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ಬೆರೆವೆ. ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ, ದನಿಯಾದರೆ ನಾನು ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ನೆರೆದೆ, ಬೆಳಕಾದರೆ ನಾನು ಕರುನಾಡಿಗೆ ಕಿರಣವ ಸುರಿದೆ, ಸ್ವರವಾದರೆ ನಾನು ದಾಸರ ಕಂಠದಿ ನಲಿದೆ, ಖಡ್ಗವಾದರೆ ನಾನು ಚೆನ್ನವ್ವನ ಕರದಲ್ಲಿ ಬೆರೆವೆ, ಬಲವಾದರೆ ನಾನು ಓಬವ್ವನ ಮೊನ
ಕುಲವಾಗಿರುವೆ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ. ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಈ ಮಣ್ಣಿಗೆ ನಾಚಿರರುಣಿ, ನಾಚಿರರುಣಿ, ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ, ನಾಚಿರರುಣಿ. ಅಮ್ಮಣ್ಣಿಗೆ ನಾಚಿರರುಣಿ, ನಾಚಿರರುಣಿ, ನಾಚಿರರುಣಿ. ಈ ಮಾತೃಭೂಮಿಗೆ, ಈ ಸ್ವರ್ಗ ಸೀಮೆಗೆ ನಮಸ್ತೆ, 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 ನಮಸ್ತೆ. ಈ ಮಣ್ಣಿಗೆ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ, ನಾಚಿರರುಣಿ, ನಾಚಿರರುಣಿ. ಅಯ್ಯ ಅಂದರೆ ಸ್ವರ್ಗ, ಸ್ವರ್ಗ. ಕೆಲವು ಅಂದರೆ ನರಕ, ನರಕ. ನಾನಲ್ಲ ನೀನಿನುವುದೇ ನಮಸ್ತೆ, ನಮಸ್ತೆ. ಈ ನಮಸ್ಕಾರ ಸಂಸ್ಕೃತಿಗೆ ನಮಸ್ತೆ, ನಮಸ್ತೆ. ಕುಂತೋನು ಒಕ್ಕಲೆದ್ದು ಹೋಗುತ್ತಾನೆ, ಕೂತುಣ್ಣೋನು ಮಣ್ಣು ಮಣ್ಣು ಮುಕ್ಕುತ್ತಾನೆ. ಉಡೋನು ಒಪ್ಪೊತ್ತುಣ್ಣುತ್ತಾನೆ, ಉತ್ತು ಬಿತ್ತೋನು ಮುರಿಗನ್ನ ವಿಕ್ಕುತ್ತಾನೆ. ಈ ಮಾತೃಭೂಮಿಗೆ, ಈ ಸ್ವರ್ಗ ಸೀಮೆಗೆ ತನುವೇ ಮನವೇ ಧನವೇ ಕೊಡುವೆ. ಈ ಮಣ್ಣಿಗೆ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ, ನಾಚಿರರುಣಿ, ನಾಚಿರರುಣಿ. ಮಾತನಾಡು ದ್ಯಾವಿಗೆ ಮನಿ ದೃಷ್ಟಿ ತೀರವನಿ
ಅದ್ಭುತವಾದ ಕೆಲಸವನ್ನ 3 ಇಂಚಿನ ಲೇಖನ ಮಾಡುತ್ತೆ ಎನ್ನುವ ಮಾತನ್ನ ಹೇಳುತ್ತಾ ನನ್ನ ಕವನವನ್ನ ಪ್ರಾರಂಭ ಮಾಡುತ್ತೇನೆ. ಕವನದ ಶೀರ್ಷಿಕೆ ಭಾನು. ಧರೆಯಲ್ಲಿ ಮುಸುಕಿರೋ ಪರದೆಯ ಸರಿಸುತ್ತ, ಧರೆಯಲ್ಲಿ ಮುಸುಕಿರೋ ಪರದೆಯ ಸರಿಸುತ್ತ, ಧರಣಿಯ ದಾರಿಗೆ ಹೊನ್ನಿನ ಕಿರಣದಿ ಶೃಂಗಾರವ ಮಾಡಲು, ಧರಣಿಯ ದಾರಿಗೆ ಹೊನ್ನಿನ ಕಿರಣದಿ ಶೃಂಗಾರವ ಮಾಡಲು ಬರುತ್ತಿಹನೋ ಬಾನು. ಕಾರ್ಮೋಡದ ಒಡಲಿಗೆ ಹೊಂಬೆಳಕಿನ ಲೇಪನ ಮಾಡುತ್ತಾ, ಕಾರ್ಮೋಡದ ಒಡಲಿಗೆ ಹೊಂಬೆಳಕಿನ ಲೇಪನ ಮಾಡುತ್ತಾ, ಮುಂಜಾನೆಯ ಮಬ್ಬಿನ ಕಣ್ಣನ್ನು ತೆರೆಸಲು ಬರುತ್ತಿಹನೋ ಬಾನು, ಬರುತ್ತಿಹನೋ ಬಾನು. ಹೊನ್ನಿನ ಉಂಡೆಯ ಉದಯಗೆ ಹೃದಯದಿ ಸ್ವಾಗತ ಮಾಡಲು, ಹೊನ್ನಿನ ಉಂಡೆಯ ಉದಯಗೆ ಹೃದಯದಿ ಸ್ವಾಗತ ಮಾಡಲು ಗಂಗೆಯು ಧೂಪವ ನೀಡುತ್ತಲಿ, ಗಂಗೆಯು ಧೂಪವ ನೀಡುತ್ತಲಿ, ಕಾನನಗಳು ಪಚ್ಚಸುರಿನ ಮಾಲೆಯಲ್ಲಿ, ಕಾನನಗಳು ಪಚ್ಚಸುರಿನ ಮಾಲೆಯಲ್ಲಿ. ಹಕ್ಕಿಗಳು ಕಲಕಂಠವ ಮಾಡುತ್ತಾ, ಹಕ್ಕಿಗಳು ಕಲಕಂಠವ ಮಾಡುತ್ತಾ, ಅರಳಿರೋ ಸುಮಗಳು ಸೌಗಂಧವ ಬೀರುತ್ತ, ಅರಳಿರೋ ಸುಮಗಳು ಸೌಗಂಧವ ಬೀರುತ್ತ, ತಣ್ಣಗೆ ತಂಪಾಗಿರುವ ಇಳೆಗೆ ಚಳಿಯನ್ನು ಬಿಡಿಸಿ ಬಿಸಿ ಚುಂಬನ ಕೊಡಿಸಲು, ತಣ್ಣಗೆ ತಂಪಾಗಿರುವ ಇಳೆಗೆ ಚಳಿಯನ್ನು ಬಿಡಿಸಿ ಬಿಸಿ ಚುಂಬನ ಕೊಡಿಸಲು ಬರುತ್ತಿಹನೋ ಬಾನು, ಬರುತ್ತಿಹನೋ ಬಾನು. ರಾರಾಜಿಸೋ ರವಿಯು ಇರುಳಿನ ತನಕ, ರಾರಾಜಿಸೋ ರವಿಯು ಇರುಳಿನ ತನಕ, ಗೆಳೆತನ ಬೆಳೆಸಿ ಪರದೆಯ ಸರಿಸಿ, ಮುಸ್ಸಂಜೆಯಲ್ಲಿ ಮುಂಜಾನೆಯ ಹಾಗೆ ಹೊನ್ನಿನ ರೂಪದಿ ತಾಯಿ ಮಡಿಲನು ಸೇರುವನು, ತಾಯಿ ಮಡಿಲನು ಸೇರುವನು. ಮನುಜ ಮಂತ್ರ. ಜಗವು ಒಂದು ನಗವು ಮಾತ್ರ ಎಳೆದುಕೊಂಡು
ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಾಕದಲ್ಲ ವರಕವಿ ಸರ್ವೋದಯ ಮಹಾವೇದಿಕೆಯಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದಾನೇಶ್ ಅಂಗಡಿ ಅವರನ್ನ ಅಲಂಕರಿಸ್ತಾ ಇದ್ದೇವೆ. ಅಲ್ಲಿ ಫೋನ್ ಹಚ್ಚಿದ್ದ ನಂಜುಂಡೇಶ್ವರಾಯ ನಮಃ. ಓಂ ಶ್ರೀ ನಂಜುಂಡೇಶ್ವರಾಯ ನಮಃ. ಓಂ ಶ್ರೀ ನಂಜುಂಡೇಶ್ವರಾಯ ನಮಃ. ಪ್ರಿಂಟ್ ಅಂತ ಪ್ರಿಂಟ್ ಬಸು ಭಾई ತಗೊಂಡೆ
ಟ್ರೈಪಾಡ್ ನೀರಿನ ಬಟ್ಲಿ ಹೋಗ್ಯಾನ
ಗೀತೆಯನ್ನ ಮರುಸಿದ್ದೇಶ್ವರ ಕಲಾ ತಂಡ ಗುಂಡ್ಗಟ್ಟಿ ಇವರಿಂದ ರೈತ ಗೀತೆ. ಈಗ ಸರ್ವರ್ ಇದ್ರೆ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಮಾಡ್ಕೊಡ್ಬೇಕು ಹೇಳಿ. ಈಗ ಕೈಯಾಗ ನನ್ನ ಕೈಯಾಗಿರಲ್ಲ ಕೆಲಸ, ನಾನು ಆರ್ಡ್ರನಾಗ ಅದನ್ನೆಲ್ಲ ಮುಂದಿನ ವರುಷ ಬೆಳೆ ಬರಲು, ಮುಂದಿನ ವರುಷ ಬೆಳೆ ಬರಲು, ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ, ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ. ಬೆಳೆಯಾಗಿ ಬಂದೈತೆ ಬಸವಣ್ಣನ ದಯೆಯಿಂದ ಬೆಳೆವೆ ಮದ್ದೂರು ಜಾತ್ರೆಗೆ ಹೋಗುತ್ತೇವೆ ನಿಮಗಾಗಿ, ಮದ್ದೂರು ತೇವೆ ಉರಿಗಟ್ಟೆ ಗಂಟೆ ತರುತ್ತೇವೆ. ಕಳ್ಳನೆ ಎರಡೆತ್ತು ಬೆಳ್ಳಿಯ ಬಾರಿಕೋರು, ಕಳ್ಳನೆ ಎರಡೆತ್ತೇರು ಜ್ಯೋತಿರ್ಲಿಂಗನ ತೇರು, ಅಪ್ಪ ಕೈಸಯ್ಯ ವಸತೇರು, ಅಪ್ಪ ಕೈಸಯ್ಯ ವಸತೇರು, ಅಪ್ಪ ಕೈಸಯ್ಯ ವಸತೇರು ನುಡಿದೈತೆ, ಆಕಾಶದ ಗಂಟೆ ನುಡಿದೈತೆ. ಕಳ್ಳನೆ ಎರಡೆತ್ತು ಬೆಳ್ಳಿಯ ಬಾರಿಕೋಲು, ಕಳ್ಳನೆ ಎರಡೆತ್ತು ಬೆಳ್ಳಿಯ ಬಾರಿಕೋಲು, ಬಂಗಾರದ ತಟ್ಟೆ ಬಲಗೈಗೆ, ಬಂಗಾರದ ತಟ್ಟೆ ಬಲಗೈಗೆ, ಬಳ್ಳಾರದ ತಟ್ಟೆ ಬಂದರಿದ್ದಾರು ಮಡಿಸಾಲ, ಬಂದರಿದ್ದಾರು ಮಡಿಸಾಲ, ಬಂದರಿದ್ದಾರು ಮಡಿಸಾಲ, ಬಂದರಿದ್ದಾರು ಮಡಿಸಾಲ. ಧನ್ಯವಾದಗಳು. ಪದವಿ ಕಾಲೇಜ್ ರೆಟ್ಟೆಹಳ್ಳಿ. ಫಂಕ್ಷನ್ ಆಗದಾನೆ ನನ್ನ ಕಡೆಗೆ ಐತೆ. ಎಲ್ಲರಿಗೂ ಖುಷಿ ತರುವ ದಿನವಿದು, ಎಲ್ಲರೂ ಸಂಭ್ರಮಿಸುವ ಕ್ಷಣ. ನನ್ನ ಮನಸ್ಸು ಕನ್ನಡಿಗನೆಂಬ ಹೆಮ್ಮೆಯ ಸೊಗಸು, ನಮ್ಮಲ್ಲಿ ಕನ್ನಡವನ್ನೊಳಿಸು, ಎಲ್ಲೆಲ್ಲೂ ಕನ್ನಡವನ್ನ ಬೆಳೆಸು ಎನ್ನುವ ಉಕ್ತಿಯಂತೆ ಕನ್ನಡ ಸಾಹಿತ್ಯ ಪರಿಷತ್ತು ರಟ್ಟಿಹಳ್ಳಿ ತಾಲೂಕಿನ 2ನೇ ಸಮ್ಮೇಳನದ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸನ್ಮಾನ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಈ ಒಂದು ಕನ್ನಡದ ಜಾತಿ, ಕನ್ನಡದ ಮನಸ್ಸುಗಳ ಪರವಾಗಿ ವೈಯಕ್ತಿಕವಾಗಿ ನಾನು ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಸ್ವಾಗತಿಸುತ್ತೇನೆ. ಸರ್ ಈ ಕಡೆ ನೋಡಿ ಸರ್. ಹಲೋ, ಇಲ್ಲಿ ನೋಡಿ ಮೇಡಮ್, ಈ ಕಡೆ ನೋಡಿ. ಹಲೋ. ಈ ಕಾರ್ಯಕ್ರಮದಲ್ಲಿ ಮೇಡಮ್ ಈ ಕಡೆ ನೋಡಿ. ಹಲೋ. ಕನ್ನಡ ಭಾಷೆಯ ನೋಡಿ. ಹಲೋ. ಈ ಭಾಗದ ಬಿಜೆಪಿಯ ರವಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ರಟ್ಟಿಹಳ್ಳಿಯ ರವಿ ಎನ್ ಸರ್ ಅವರನ್ನು ಕೂಡ ಕನ್ನಡದ ಮನಸ್ಸುಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾರೆ. ಇನ್ನೊಬ್ಬ ಜಾಗದ ದಾನಿಯಾಗಿರ್ತಕ್ಕಂಥ ಚಿಕ್ಕಪ್ಪವಾದ ವಾಸುದೇವ್ ನಾಯಕ್ ಅವರನ್ನು ಕೂಡ ಪ್ರಿಯ ವ್ಯಕ್ತಿಗಳು ಸುಸ್ವಾಗತ. ಸರ್ ಇಲ್ಲಿ ನೋಡಿ. ಹಲೋ, ಈ ಕಡೆ
ಶಿವಪತ್ತಿನ ಸಮರ್ಥ ಸಹಕಾರಿ ಸಂಘದ ರಟ್ಟಳ್ಳಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್.ಬಿ. ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ನಗರ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಗಣೇಶ್ ಉಳ್ಳೇಕರ್ ಅವರನ್ನು ಕೂಡ ತುಂಬ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶ್ರಮ ವಹಿಸಿ ಎಲ್ಲ ತಮ್ಮ ತಂಡದೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ರವಿ ಎಂ ಸರ್ ಅವರನ್ನು ಕೂಡ ಕಾರ್ಯಕ್ರಮದ ಪರವಾಗಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಕ್ಕದ ಬೇಡಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ BM ಜಡಾಪುರ ಸರ್ ಅವರು ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಈ ರಟ್ಟಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರುವ ಪರಮ ಸ್ವರೂಪಿ ವಿರೂಪಾಕ್ಷ ಮಹಾಸ್ವಾಮಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಸುಸ್ವಾಗತ. ಪ್ರಭುವಾಧಿಕಾರಿಯಾಗಿರುವಂತಹ ಗಣಪತಿ ನಾಯಕ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಚಂದ್ರಮ್ಮ ಹಿತ್ಲಮನಿ ಅವರನ್ನು ಕೂಡ ನಾನು ಕವಿಸಿದ್ಯಾರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಮ್ಮ ಹಿತ್ಲಮನಿ ಅವರನ್ನು ಕೂಡ ತುಂಬ ಹೃದಯದ ಪರವಾಗಿ ನಡೆದಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ ತುಂಬ ಹೃದಯ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ತಳವಾರ್ ಸರ್ ಅವರನ್ನು ಕೂಡ ಈ ಕನ್ನಡದ ಎಲ್ಲ ಮನಸ್ಸುಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಎನ್.ವಿ. ನಾಯಕ್ ಸರ್ ಅವರನ್ನು ಹಾಗೆ ದೈಹಿಕ ಶಿಕ್ಷಣ ಪ್ರಾಥಮಿಕ ಸೇನೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಹಾಗೆ ಜಡದತ್ತ ಎಂದು ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನ ಎಲ್ಲ ಈ ಕನ್ನಡದ ಪತ್ರಕರ್ತರನ್ನ ಈ ಕಾರ್ಯಕ್ರಮದ ಪರವಾಗಿ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಪ್ರತಿನಿಧಿಗಳು, ಮಹಿಳಾ ಸಂಘದ ಸದಸ್ಯರು, ಇನ್ನಿತರ ಸಂಘ ಸಂಸ್ಥೆಗಳ ಎಲ್ಲ ಪ್ರತಿನಿಧಿಗಳು ಈ ಕನ್ನಡದ ಕಾರ್ಯಕ್ರಮಕ್ಕೆ ತಮ್ಮ ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದ ಸುಸ್ವಾಗತ. ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರನ್ನ ಕನ್ನಡದ ಮನಸ್ಸುಗಳ ಪರವಾಗಿ ವೈಯಕ್ತಿಕವಾಗಿ ಕನ್ನಡ ವಿದ್ಯಾರ್ಥಿ ಬಳಗವನ್ನ, ಅದರಲ್ಲಿ ವಿಶೇಷವಾಗಿ ಸ್ಕೌಟ್ಸ್ ಗೈಡ್ಸ್ ಮತ್ತು ಅದರ ಮುಖ್ಯ ಶಿಕ್ಷಕರುಗಳನ್ನ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಟ್ಟಳ್ಳಿ ಘಟಕದ ಪರವಾಗಿ ಅತ್ಯಂತ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಹಾಗೆ ಘಟಕದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಅತ್ಯಂತ ಈ ಕಾರ್ಯಕ್ರಮದ ಯಶಸ್ವಿಗೆ ಮತ್ತು ಸ್ವಾಗತ. ಈ ರಟ್ಟಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಎಲ್ಲ PDOಗಳನ್ನು ಕೂಡ ನಾನು ಅಷ್ಟೇ ಗೌರವಪೂರ್ವಕವಾಗಿ ಇರುವಂತಹ ಹಲವಾರು ಕಾರ್ಯಗಳನ್ನು ನಿರ್ವಹಿಸುವಂತಹ, ಇದಕ್ಕೆ ಅಂದವಾದ ಟೆಂಟ್ ಅನ್ನು ಹಾಕಿಕೊಟ್ಟಿರುವಂತಹ, ಸುಮಧುರವಾದ ಧ್ವನಿಯನ್ನು ನೀಡುವಂತಹ, ಧ್ವನಿವರ್ಧಕವನ್ನು ನೀಡಿರುವಂತಹ, ಸಣ್ಣ ಎಲ್ಲ ಕಾರ್ಯಗಳನ್ನು ನೆರವೇರಿಸುವಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ವೈಯಕ್ತಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ವತಿಯಿಂದ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ತು ರಟ್ಟಳ್ಳಿ ತಾಲೂಕು ಮಹಾಕವಿ ವರಕವಿ ಸರ್ವಜ್ಞ ವೇದಿಕೆ ಅಡಿಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಮಹನೀಪುರ ವಿರೂಪಾಕ್ಷ ಮಹಾಸ್ವಾಮಿಗಳು, ಶ್ರೀ ಗುರು ಮೂಕಪ್ಪ ಶಿವಗಳ ಮಠ ಜಂಗಮ ಕ್ಷೇತ್ರ ತಿಪ್ಪಾಯಿಕೊಪ್ಪ ಹಾಗೂ ಈ ಸಮ್ಮೇಳನದ
ಉದ್ಘಾಟನೆಯನ್ನ ನೆರವೇರಿಸಲು ಆಗಮಿಸುತ್ತಿರುವ ಸನ್ಮಾನ್ಯ ಹಿರಿಯರು, ಈ ಸಮ್ಮೇಳನದ ಸರ್ವಾಧ್ಯಕ್ಷರು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರು, ಸಾಹಿತಿಗಳು ಕೂಡ ಇರತಕ್ಕಂಥ ಶ್ರೀಯುತ ದಾನೇಶ್ ಅಂಗಡಿ ಗುರುಗಳೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೃಷಿ ವಸ್ತು ಪ್ರದರ್ಶನ ಮಳಿಗೆಯನ್ನ ಬಿಡುಗಡೆ ಮಾಡಿದಂತ ಶ್ರೀಯುತ ರಾಮಣ್ಣ ಕೆಂಚಳೆ, ರಾಜ್ಯಾಧ್ಯಕ್ಷರು, ರೈತ ಸಂಘ ಹಸಿರು ಸೇನೆ, ಹಾಗೂ ಪುಸ್ತಕ ಮಳಿಗೆಯನ್ನ ಉದ್ಘಾಟಿಸತಕ್ಕಂಥ ಲಿಂಗಯ್ಯ ಹಿರೇಮಠ ಸರ್ ಅವರೇ, ಚಿತ್ರಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥ ಈ ಊರಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕಾವ್ಯ ಹನುಮಂತಪ್ಪ ಹಿತ್ಲಮನಿ ಅವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ರಕ್ಷಣಾ ವೇದಿಕೆಯ ಅಧ್ಯಕ್ಷರೇ, ಹಾಗೂ ಈ ಶಾಲಾ ಕಟ್ಟಡದ ಶಾಲಾ ಆವರಣದ ಭೂದಾನಿಗಳಾಗಿರ್ತಕ್ಕಂಥ ಶ್ರೀಯುತ ನಾಯಕ ಕುಟುಂಬಸ್ಥರೇ, ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ನಮ್ಮ ಹಿತೈಷಿಗಳು ಕೂಡ ಇರತಕ್ಕಂಥ ಕಾಲೇಶ್ವರ ಪಾಟೀಲ್ ಅವರೇ, ಹಾಗೂ ಎಲ್ಲ ಸಿಬ್ಬಂದಿಗಳನ್ನು, ಮುಖ್ಯೋಪಾಧ್ಯಾಯರನ್ನು ಹಾಗೂ CRP ಅವರನ್ನು ಎಲ್ಲರನ್ನೂ ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಈ ಕಾರ್ಯ ಸಾಧನೆಗೆ ಧುಮುಕಿರ್ತಕ್ಕಂಥ ನಮ್ಮ ಹಿತೈಷಿಗಳು ಕೂಡ ಇರತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಇರತಕ್ಕಂಥ ಶ್ರೀಧರ್ ಸರ್ ಅವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ಮೆಸ್ತಾ ಅವರುಗಳೇ, ಹಾಗೂ ಈ ನಮ್ಮ ದಾಸೋಹ ವ್ಯವಸ್ಥೆಯಲ್ಲಿ ಸಂಪೂರ್ಣ ವ್ಯವಸ್ಥೆ ವಹಿಸಿಕೊಂಡಿರ್ತಕ್ಕಂಥ ಅಂಜುಮನ್ ಕಮಿಟಿ ಅವರೇ, ಹಾಗೂ ರೊಟ್ಟಿಯನ್ನ ದಾನವಾಗಿ ನೀಡಿರ್ತಕ್ಕಂಥ ಕಾರ್ಯಗಳನ್ನು ನಾವೆಲ್ಲ ವಿನಂತಿ ಮಾಡಿಕೊಂಡಾಗ ತುಂಬ ಹೃದಯದಿಂದ ಹಾಗಾಗಿ ಇಷ್ಟಪಡ್ತೀನಿ. ಅದ್ರ ಜೊತೆಯಾಗಿ ಇಲ್ಲಿ ಸಮಸ್ತ ಒಂದು ಸರ್ವಜ್ಞನ ಊರು ಅಂತಕ್ಕಂಥ ವಿಚಾರದಲ್ಲಿ ನಾವು ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡಬೇಕು ಕನ್ನಡದ. ಹಾಗಾಗಿ ಇಲ್ಲಿ ಯಾವುದೇ ಚ್ಯುತಿ ಬರದಂತೆ ಸರ್ವಜ್ಞ ನಾಡಿನಲ್ಲಿ ಮಾಡಬೇಕು, ಅದಕ್ಕೆ ನಾವು ಜೊತೆಯಾಗಿ ನಿಲ್ತೀವಿ ಅಂತಕ್ಕಂಥ ಒಂದು ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇದೀಗ ಕಾರ್ಯಕ್ರಮದ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕಾರ್ಯಕ್ರಮದ ಸನ್ಮಾನ್ಯ ಶ್ರೀ BC ಪಾಟೀಲ್, ಕೃಷಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅವರನ್ನ ಹೃತ್ಪೂರ್ವಕವಾಗಿ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸ್ವಾಗತ ಬಯಸಲಿದ್ದಾರೆ. ಸ್ವಾಗತ, ಸುಸ್ವಾಗತ, ಜೋರಾದ ಚಪ್ಪಾಳೆ. ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ರಾಮಣ್ಣ ಕೆಂಚಳೆಯರವರು ಇವತ್ತಿನ ಈ ಸಾಹಿತ್ಯ ಸಮ್ಮೇಳನ ಕುರಿತಾಗಿ ತಮ್ಮ ಮನಸ್ಸಿನ ಒಂದೆರಡು ಭಾವನೆಗಳನ್ನು ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ. ರಟ್ಟೆಹಳ್ಳಿ ಹಾಗೂ ಹಿರೇಕೆರೂರಿನ ತಾಲೂಕಾ ವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಮತ್ತು ಆತ್ಮೀಯರಾದಂಥ ಲಿಂಗಯ್ಯ ಹಿರೇಮಠ ಅವರೇ, ಈ ನಾಡಿನ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂಥ ದಾನೇಶ್ ಅಂಗಡಿ ಅವರೇ,
ಪೂಜ್ಯ ಸ್ವಾಮೀಜಿಗಳೇ, ಸನ್ಮಾನ್ಯ ಉದ್ಘಾಟನೆ ಮಾಡಿದಂತ ಸನ್ಮಾನ್ಯ ಕೃಷಿ ಮಂತ್ರಿಗಳಾದಂಥ BC ಪಾಟೀಲ್ ಅವರೇ, ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಬಹುತೇಕ ಮಾಸೂರಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಬಹುತೇಕ ಈ ಪುಣ್ಯ ಸ್ಥಳದಲ್ಲಿ ಸರ್ವಜ್ಞ ನಾಡು, ಮದಗದ ಕಂಚಮನ ನೆಲೆಬೀಡು ಹಾಗೂ ಮೂಕಪ್ಪ ಶಿವಗಳ ನೆಲೆಸಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮ ಇರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಹಾಗೆಯೇ ಎಲ್ಲರೂ ಕೂಡ ಇವತ್ತು ಸಂಭ್ರಮದಲ್ಲಿದ್ದೀರಿ. ಬಹುತೇಕ ಈ ಸಾಹಿತ್ಯ ಪರಿಷತ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಒಂದು ಕಡೆಗೆ ದಿಕ್ಕು ತಪ್ಪಿದ್ರೆ ಅದನ್ನ ಗಮನಿಸಲು ಆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದೆ. ಬಹುತೇಕ ನೆಲ ಮತ್ತು ಜಲ ಭಾಷಣಕ್ಕೆ ಬಂದಾಗ ಎಲ್ಲರೂ ಒಂದಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಮಾಡಿ ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಅದರಲ್ಲಿ ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರ ಏನಿತ್ತಲ್ಲ ದೊಡ್ಡ ಕೊಡುಗೆಯನ್ನ ಕರ್ನಾಟಕದಲ್ಲಿ ಕೊಟ್ಟಿದೆ. ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಬಹುತೇಕ ಮೊನ್ನೆ ಹಾವೇರಿಯಲ್ಲಿ ನಡೆದಂತ ಅದ್ಭುತವಾದಂಥ ರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಒಂದು ಶಿಸ್ತಿನ ಸಂಘಟನೆ ಅಂತ ಹೇಳಿದ್ರೆ ಸಾಹಿತ್ಯ ಪರಿಷತ್ತು. ಯಾಕಂತ ಹೇಳಿದ್ರೆ ಬಹುತೇಕ ಅದರಲ್ಲಿ ಸಾಹಿತಿಗಳು, ಬುದ್ಧಿಜೀವಿಗಳು, ಅನುಭವಿಗಳು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಶಿಸ್ತನ್ನು ಯಾವತ್ತೂ ಕಾಪಾಡ್ಕೊಂಡು ಬಂದಿದ್ದಾರೆ. ಒಂದು ಸಂಘಟನೆಯನ್ನು ಕಟ್ಟೋದು ಬಹಳ ಸುಲಭ, ಆದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಹೊಣೆಗಾರಿಕೆ ಜವಾಬ್ದಾರಿ ಬಹಳ ದೊಡ್ಡದಿರ್ತದೆ. ಇಲ್ಲಿ ಜಾತಿ ಸಂಬಂಧ ಬರೋದಿಲ್ಲ. ಬಹುತೇಕ ನಾವೆಲ್ಲರೂ ಕನ್ನಡ ನಾಡಿನಲ್ಲಿ ಹುಟ್ಟಿದವರು, ಎಲ್ಲರೂ ಒಂದೇ ಜಾತಿ ಒಂದೇ ರಕ್ತ ಅಂತಕ್ಕಂಥ ಅಭಿಮಾನವನ್ನು ಇಟ್ಕೊಂಡು ಹೆಮ್ಮೆಯಿಂದ ಇವತ್ತು ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನನ್ಗೆ ಅನಿಸ್ತಾ ಇದೆ ಬಹುತೇಕ ನಾವೆಲ್ಲರೂ ನನ್ನ ಸೇರಿ ಇಂಗ್ಲಿಷ್ ವ್ಯಾಮೋಹದಿಂದ ಬಹುತೇಕ ಕನ್ನಡವನ್ನ ಮರೆಮಾಚ್ತಾ ಇದ್ದೇವೆ, ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಮನೋಭಾವನೆ ಬರ್ತಾ ಇದೆ. ಅಪ್ಪ ಅಮ್ಮ ಅಂತಕ್ಕಂಥ ಸಂಸ್ಕಾರ ಬರಬೇಕು, ಸಂಸ್ಕೃತಿ ಬರಬೇಕು. ಡ್ಯಾಡಿ ಮಮ್ಮಿ ಅಂತಕ್ಕಂಥ ಪದಗಳನ್ನ ಹೆಚ್ಚು ಬಳಕೆ ಮಾಡಿದಾಗ ತಾಯಂದ್ರು ಮೊದಲ ಅದನ್ನ ಜಾಗೃತ ವಹಿಸಬೇಕು. ಬಹುತೇಕ ಇಲ್ಲಿ ನಾವು ಮಾತಾಡ್ಕೊಂಡು ಹೋಗಿ ಕಾನ್ವೆಂಟ್ಸ್ ಕಾಲೇಜ್ ನಮ್ಮ ಮಗ ಇಂಗ್ಲಿಷ್ ಕಲ್ತ್ರೆ ಜಾಣಕ ಅಂತಕ್ಕಂಥ ಅಭಿಮಾನದಿಂದ ನೀವು ಇಂಗ್ಲಿಷ್ ಶಾಲೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ ನಂತರ ಕನ್ನಡ ನಶಿಸ್ಕೊಳ್ತಾ ಇದ್ದಾವೆ, ಕನ್ನಡ ಶಾಲೆಗಳು ಮುಚ್ತಾ ಇದ್ದಾವೆ. ಈಗಾಗಲೇ ಗಡಿನಾಡುಗಳಲ್ಲಿ ಕನ್ನಡದ ಶಾಲೆಗಳು ಮುಚ್ಚಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಇಲ್ಲಿನೂ ಕೂಡ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಇದಾಗಬಾರ್ದು, ಇದು ಬಹಳ ದುರಂತ. ಇಲ್ಲಿ ಒಂದ್ ಕಡೆಗೆ ನಾವು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಇನ್ನೊಂದು ಕಡೆಗೆ ವ್ಯತಿರಿಕ್ತವಾಗಿ ಇಂಗ್ಲಿಷಿನ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಇದಾಗಬಾರ್ದು. ದಯವಿಟ್ಟು ನಾವು ನೀವೆಲ್ಲರೂ ಕೂಡಿ ಇದನ್ನ ಉಳಿಸೋಣ, ಕಟ್ಟೋಣ, ಬೆಳೆಸೋಣ ಅಂತಕ್ಕಂಥ ಮಾತೇಳಿ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಒಂದಿಷ್ಟು ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂತಹ ಮಜಲು ಕ್ಷೇತ್ರದ ಹೆಮ್ಮೆ ಮತ್ತು ಕೀರ್ತಿಯನ್ನ ಕುರಿತು ರಚನೆಯನ್ನ ಒಳಗೊಂಡಿದೆ. ಈ ಒಂದು ಕೃತಿಯ ಲೋಕಾರ್ಪಣೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅತಿಥಿ ಮಹೋದಯರಿಂದ ಜೋರಾದ ಚಪ್ಪಾಳೆ, ತುಂಬು ಹೃದಯದ ಚಪ್ಪಾಳೆಯ ಮುಖಾಂತರ ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎರಡನೆಯದಾಗಿ ಪ್ರೇಮಯೋಗಿ ಡಾಕ್ಟರ್ ಲಿಂಗಪ್ಪ ಚಳಗೇರಿ ಸಾಹಿತಿಗಳು. ಪ್ರೇಮಯೋಗಿ ಕೃತಿ, ಈ ಕೃತಿ ಗದ್ಯ ಪದ್ಯ ಮಿಶ್ರಿತ ಕೃತಿಯಾಗಿದ್ದು ಕೃಷಿ ರಾಷ್ಟ್ರೀಯ ಇದುವರೆಗಿನ ಕೃತಿಗಳಲ್ಲಿ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಅನನ್ಯವೂ ಪ್ರೌಢವಾದ ಕೃತಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಕೃತಿ ಬಯಲು
ಬಯಲು ಬದುಕುವ ಜನರ ಬಯಲು ಬದುಕು ಎಂಬ ಶೀರ್ಷಿಕೆಯಲ್ಲಿ ತೆರೆದಿಟ್ಟಿದ್ದಾರೆ. 4ನೇದಾಗಿ ಮೊಗ್ಗಿನ ಮನಸ್ಸು. ಅಪ್ರಾಪ್ತರ ಮೊಗ್ಗಿನ ಮನಸ್ಸು ಶ್ರೀ ಜೆ.ಸಿ. ಬಸರಾಯಪ್ಪನವರ ಸಾಹಿತಿಗಳು ಮತ್ತು ಶಿಕ್ಷಕರು ಅಪ್ರಾಪ್ತರ ಮೇಲೆ ಸಮಾಜದ ಕಳಕಳಿ ಹೊಂದಿರುವ ಕವನಗಳು ಹೊಂದಿದೆ. ಸುಮಾರು 50 ಕವನಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಒಟ್ಟು ಇವತ್ತು ತಾಲೂಕು ಅಭಿವೃದ್ಧಿ ಅವರಿಗೆ ಚಪ್ಪಾಳಿಯ ಮುಖಾಂತರ ಪ್ರೋತ್ಸಾಹನ ಕೊಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಕೃತಿಗಳ ಲೋಕಾರ್ಪಣೆ ಮಾಡತಕ್ಕಂಥ ಮದಗದ ಜಲಪಾತ, ಮೂಕಪ್ಪ ಶಿವಯೋಗಿಗಳ ಮಠ ಹಾಗೂ ರಟ್ಟೆಹಳ್ಳಿಯ ಕದಂಬರೇಶ್ವರ ದೇವಸ್ಥಾನ, ಅದರ ಇತಿಹಾಸ, ಕುಮದ್ವತಿ ನದಿ, ಈ ನೆಲದ ಸೊಗಡನ್ನ ಈ ಕಂಜರ ಅಂತಕ್ಕಂಥ ಸ್ಮರಣ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಪ್ರಿಯದರ್ಶಿನಿ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂತಹ ಡಾಕ್ಟರ್ ಚಾಮರಾಜ್ ಕಮಾರ್ ಹಾಗೂ ಪ್ರೊಫೆಸರ್ ಕರೇಗೌಡ ವೇದಿಕೆಯನ್ನ ಎಲ್ಲ ಗಣ್ಯಮಾನ್ಯರು, ಸರ್ವಜ್ಞ ಸ್ಮಾರಕ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಎಸ್ ಪಾಟೀಲ್ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಕರ್ನಾಟಕ ಸರ್ಕಾರದ ಜನಪ್ರಿಯ ಕೃಷಿ ಸಚಿವರಾಗಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು, ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂತಹ ಶ್ರೀಯುತ ಸನ್ಮಾನ್ಯ ಡಿ.ಸಿ. ಪಾಟೀಲ್ ಸಾಹೇಬ್ ಅವರು, ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ದಾನೇಶ್ ಹೆಗ್ಡಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಜನಪ್ರಿಯ ಕೃಷಿ ಸಚಿವ